ಹಲೋ ಫ್ರೆಂಡ್ಸ್, ಎಲ್ರಿಗೂ ಹ್ಯಾಪಿ ಮಾರ್ನಿಂಗ್ ಅಂತ ಹೇಳ್ತಾ ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಹಾಗೆ ಇವತ್ತು ಪೂರ್ತಿ ದಿನ ನೀವ್ ಹೇಗಿರ್ತೀರಾ ತಿಳ್ಕೊಂಡ್ಬಿಡಣ್ವಾ? ಬನ್ನಿ, ಹಾಗಿದ್ರೆ ಯಾಕ್ ತಡ, ಅದರ ಡೀಟೇಲ್ಸ್ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇವತ್ತು ನಿಮ್ಮ ನಿರೀಕ್ಷೆಯನ್ನ ಮೀರಿ ಹಲವು ಹೊಸತನಗಳನ್ನ ರೂಪಿಸಿಕೊಳ್ಳಲು ಇಂದು ಸಕಾಲವಾಗಿದೆ. ಇದಕ್ಕೆ ನಿಮ್ಮ ಬಂಧುಗಳು, ಸ್ನೇಹಿತರು ಸಹಾಯ ಹಸ್ತವನ್ನ ನೀಡ್ತಾರೆ, ಆದ್ರೆ ಅದಕ್ಕಾಗಿ ವಿಶೇಷ ಖರ್ಚು ಮಾಡ್ಬೇಕಾಗತ್ತೆ. ಇನ್ನು ವೃಷಭ ರಾಶಿ. ಸ್ನೇಹಿತರೆ ನಿಮ್ಮನ್ನ ಯಾಮಾರಿಸುವ ಸಾಧ್ಯತೆ ಇದ್ದು ಇದಕ್ಕೆ ವಿಚಲಿತರಾಗಬೇಡಿ. ಅದೃಷ್ಟವು ನಿಮ್ಮ ಬೆನ್ನಿಗಿದೆ. ಮಕ್ಕಳ ವಿದ್ಯಾಭ್ಯಾಸವು ಪ್ರಗತಿಯತ್ತ ಸಾಗುತ್ತೆ. ಸಂಗಾತಿಯ ಬೇಕು ಬೇಡಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಒಳ್ಳೆಯದಾಗತ್ತೆ. ಮಿಥುನ ರಾಶಿಯವರಿಗೆ ಇವತ್ತು ಹಣ ದ್ವಿಗುಣಗೊಳಿಸುವ ಮೋಸದ ಜಾಲ ನಿಮ್ಮನ್ನ ದಾರಿ ತಪ್ಪಿಸುವ ಸಾಧ್ಯತೆ ಅಪಾರವಾಗಿದೆ. ಆದಷ್ಟು ವ್ಯವಧಾನ ಇರ್ಲಿ. ಇನ್ನು ಯಾರಿಗೂ ಹಣಕಾಸಿನ ವಿಷಯವನ್ನ ತಿಳಿಸಬೇಡಿ, ಇದರಿಂದ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತೀರಾ. ಕಟಕ ರಾಶಿಯವರಿಗೆ ಇವತ್ತು ನಿಮ್ಮ ಮನಸ್ಸೇ ನಿಮ್ಗೆ ವಿರೋಧವನ್ನ ಉಂಟು ಮಾಡುತ್ತೆ, ಹಾಗಾಗಿ ಒಲ್ಲದ ಮನಸ್ಸಿನಿಂದ ಕಾರ್ಯಗಳನ್ನು ಮಾಡಲು ಹೋಗಿ ಸಿಕ್ಕಾಕೋತೀರಾ. ಆದಷ್ಟು ಕುಲದೇವತೆಯನ್ನ ಪ್ರಾರ್ಥಿಸಿ, ಎಲ್ಲಾನು ಒಳ್ಳೇದಾಗತ್ತೆ. ಸಿಂಹ ರಾಶಿಯವರಿಗೆ ಇವತ್ತು ಪ್ರಾಮಾಣಿಕತೆಯಿಂದ ಹೆಜ್ಜೆ ಇರಿಸಿದ ಪರಿಣಾಮವಾಗಿ ಎಲ್ಲಾ ಕಡೆ ಯಶಸ್ಸು ನಿಮ್ಮದಾಗತ್ತೆ. ಗುರುವಿನ ಶ್ರೀರಕ್ಷೆಯಿಂದ ಈ ದಿನ ಹಮ್ಮಿಕೊಂಡ ಕಾರ್ಯಗಳು ಸುಲಲಿತವಾಗತ್ತೆ. ಕನ್ಯಾ ರಾಶಿಯವರಿಗೆ ಇವತ್ತು ಬಾಕಿ ಇರೋ ಕೆಲಸ ಕಾರ್ಯಗಳನ್ನ ಬೇಗ ಮುಗಿಸೋದು ಒಳ್ಳೇದು. ಕಚೇರಿಗೆ ಸಂಬಂಧಪಟ್ಟ ದಾಖಲೆಗಳನ್ನ ಒಪ್ಪವಾಗಿ ಜೋಡಿಸಿಕೊಳ್ಳೋದು ಒಳ್ಳೇದು. ಇದರಿಂದ ಅನಗತ್ಯ ಟೀಕೆಗಳಿಂದ ಮುಕ್ತರಾಗ್ತೀರಾ. ತುಲಾ ರಾಶಿಯವರಿಗೆ ಇವತ್ತು ಎಲ್ಲಾ ರೀತಿಯ ಮಾನಸಿಕ ದುಗುಡಗಳು ನಿಮ್ಮನ್ನ ಇಂದು ಆವರಿಸುವುದು ಮತ್ತು ಜೀವನದಲ್ಲಿ ನಿರುತ್ಸಾಹ ಮೂಡಿಸುತ್ತೆ. ಆದ್ರೆ ಗುರು ಹಿರಿಯರ ಆಶೀರ್ವಾದ ಪಡೆದಲ್ಲಿ ಮಾನಸಿಕ ದುಗುಡಕ್ಕೆ ಪರಿಹಾರ ಸಿಗತ್ತೆ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಮಕ್ಕಳ ವಿದ್ಯಾಭ್ಯಾಸದ ವಿಚಾರದ ಬಗೆಗೆ ವ್ಯಾಕುಲತೆ ತಲೆದೂರುವ ಸಾಧ್ಯತೆ ಇರುತ್ತೆ. ನೀವು ಯೋಚಿಸಿದ ರೀತಿಯಲ್ಲಿ ಮಕ್ಕಳು ಅಂಕಗಳನ್ನ ಪಡೀತಾ ಇಲ್ಲ ಎಂಬ ಕೊರಗು ನಿಮ್ಮನ್ನ ಕಾಡುತ್ತೆ. ಆಂಜನೇಯ ಸ್ತೋತ್ರವನ್ನ ಪಠಿಸಿ, ಎಲ್ಲ ಒಳ್ಳೇದಾಗತ್ತೆ. ಧನು ರಾಶಿಯವರಿಗೆ ಇವತ್ತು ದೂರದ ಊರಿಂದ ಬರುವ ಅತಿಥಿಯೊಬ್ರು ನಿಮ್ಮ ವ್ಯಾಪಾರ ವಹಿವಾಟಿನ ವಿಷಯದಲ್ಲಿ ಉತ್ತಮ ಸಲಹೆಯನ್ನ ಕೊಡ್ತಾರೆ. ಇದರಿಂದ ನಿಮ್ಗೆ ಹೆಚ್ಚಿನ ಲಾಭವಾಗತ್ತೆ. ಹಣಕಾಸಿನ ಸ್ಥಿತಿ ಉತ್ತಮಗೊಳ್ಳುತ್ತೆ. ಮಕರ ರಾಶಿಯವರಿಗೆ ಇವತ್ತು ಆಪತ್ಕಾಲದಲ್ಲಿ ಆದವನೇ ನೆಂಟ ಎಂಬಂತೆ ಈ ದಿನ ನಿಮ್ಗೆ ಸಹಾಯ ಸಹಕಾರ ನೀಡೋರೆ ನಿಮ್ಮ ನಿಜವಾದ ಮಿತ್ರ ಅಥವಾ ಹಿತೈಷಿ. ಆತನ ಮಾತನ್ನ ಆಲಿಸಿ ಈ ದಿನ ಸಂತೋಷವನ್ನ ಅನುಭವಿಸ್ತೀರಾ. ಕುಂಭರಾಶಿಯವರಿಗೆ ಇವತ್ತು ವಿಶೇಷವಾದದ್ದು ನಿಮ್ಗೆ ಇಂದು ಲಭ್ಯವಾಗತ್ತೆ. ಅದಕ್ಕಾಗಿ ನೀವು ಪಟ್ಟ ಅಪಾರವಾದ ಶ್ರಮವು ನಿಮ್ಗೆ ಶುಭ ಫಲವನ್ನ ಕೊಡುತ್ತೆ. ಆದ್ರೂ ಈ ವಿಷಯದಲ್ಲಿ ಅಲ್ಪ ಕಿರಿಕಿರಿ ಇದ್ದೇ ಇರುತ್ತೆ. ಮುಂದಿನ ದಿನಗಳಲ್ಲಿ ಒಳ್ಳೇದಾಗತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಯಾವುದೇ ರೀತಿಯ ಹಸ್ತಕ್ಷೇಪಗಳನ್ನ ಸಹಿಸಬೇಡಿ. ಆದ್ರೂ ಬಂಧು ಮಿತ್ರರ ಪ್ರಾಮಾಣಿಕ ಬೆಂಬಲದಿಂದ ಒಳಿತಾಗತ್ತೆ. ಭಗವಂತನನ್ನ ಸ್ಮರಿಸಿ ಈ ದಿನ ಕಾರ್ಯೋನ್ಮುಖರಾಗಿ ಒಳಿತಿಗೆ ದಾರಿ ದೊರೆಯುತ್ತೆ. ಸೊ ಇವೆಷ್ಟು ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಪ್ರತಿಯೊಂದು ದಿನಾನು ಯಾವುದೇ ಕಷ್ಟ ಬಂದ್ರು ಎಲ್ಲದನ್ನು ಪಾಸಿಟಿವ್ ಆಗಿ ಎದುರಿಸಿ, ಹಾಗೆ ಖುಷಿಯಾಗಿ ನಗ್ನಾಗ್ತಾ ಇರಿ ಅಂತ ಹೇಳ್ತಾ ಇವತ್ತು ಪೂರ್ತಿ ದಿನ ನಾವು ನಿಮ್ಗೆ ಇಂಟ್ರೆಸ್ಟಿಂಗ್ ನ್ಯೂಸ್ ಗಳನ್ನ ಕೊಡ್ತಾ ಇರ್ತೀವಿ. ಸೊ ದಯವಿಟ್ಟು ಮಿಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಏನಾದ್ರೂ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.